ಸುಧೀಂದ್ರ ತೀರ್ಥರ ಸನ್ನಿಧಾನ ಮಠಕ್ಕೆ ಬಂದಾಗಲಿಂದ ಊಟ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ, ಊಟದ ವ್ಯವಸ್ಥೆ ಆಗ್ತಾ ಇದೆ. ಅದರಲ್ಲೂ ವೆಂಕಟನಾಥ ಊಟ ಮಾಡುವ ಸಮಯದಲ್ಲಿ ಎಲ್ಲರೂ ಊಟ ಮಾಡುವಾಗ ತಾನು ಮನೆಗೆ ಹೊರಟೋಗ್ತಾ ಇದ್ರು. ಎಲ್ಲರೂ ಊಟ ಮಾಡೋಷ್ಟೊತ್ತಿಗೆ ಅಂಗಾರ ಅಕ್ಷತೆ ಹಚ್ಕೊಂಡು ತಾನು ಬರ್ತಾ ಇದ್ರು. ಎಲ್ಲರೂ ಏನು ತಿಳ್ಕೊಳ್ಳೋರು, ವೆಂಕಟನಾಥ ಊಟ ಮಾಡಿ ಬಂದಿದ್ದಾನೆ ಅಂತ. ಆದರೆ ನಿಜವಾಗ್ಲೂ ಊಟ ಮಾಡೋಕ್ಕೆ ಏನೂ ಇರಲಿಲ್ಲ ಮನೆಯಲ್ಲಿ. ಆದರೆ ತನ್ನ ಹೆಂಡತಿಯನ್ನು ಮಗುವನ್ನು ಬಿಟ್ಟು ತಾನು ಊಟ ಮಾಡಬೇಕಲ್ಲ ಅಂತ ಉಪವಾಸ ಇರೋರು ಈ ರೀತಿ ಎಷ್ಟೋ 4 ವರ್ಷ ಇದ್ರಂತೆ. ನಿಜವಾಗ್ಲೂ ಈ ವಿಷಯ ಆಮೇಲೆ ಸುಧೀಂದ್ರ ತೀರ್ಥರು ಗೊತ್ತಾದ ಅವರೇ ವ್ಯಥೆ ಪಡ್ತಾರೆ. ವೆಂಕಟನಾಥ ನನಗೆ ಹೇಳಲೇ ಇಲ್ವಲ್ಲ ನೀನು, ಯಾಕೆಂದರೆ ಮನೇಲಿ ಹೆಂಡತಿ ಉಪವಾಸ ಇರ್ತಾಳೆ, ಮಗುಗೇನೂ ಇಲ್ಲ, ನಾನಿಲ್ಲಿ ಕೂತ್ಕೊಂಡು ಊಟ ಮಾಡಲ. ಇದನ್ನು ಶ್ರೀರಾಮಚಂದ್ರ ಭರತನಿಗೆ ಒಂದು ಮಾತು ಹೇಳ್ತಾನೆ, ನನ್ನ ಆಪ್ತರಿಗೆ, ನನ್ನ ತಮ್ಮಂದಿರಿಗೆ, ನನ್ನ ಪತ್ನಿಗೆ ಇಲ್ಲದೆ ಇದ್ದ ಸುಖ ಬೆಂಕಿ ಇಡಬೇಕು ಅಂತಾನೆ.